ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. NSQF ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಇಂದಿನ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ನಾವು ಈ ಯೂನಿಟ್ 3 ಡಿಜಿಟಲ್ ಡಾಕ್ಯುಮೆಂಟೇಷನ್. ಸೊ ಡಿಜಿಟಲ್ ಡಾಕ್ಯುಮೆಂಟೇಷನ್ ಏನು ಅಧ್ಯಾಯ ಇದೆ, ಏನು ಚಾಪ್ಟರ್ ಇದೆ, ಇದರ 3ನೇ ಕ್ಲಾಸನ್ನು ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ಡಿಜಿಟಲ್ ಡಾಕ್ಯುಮೆಂಟೇಷನ್ ಬಗ್ಗೆ 1ನೇ ತರಗತಿ ಕಂಪ್ಲೀಟ್ ಆಗಿದೆ, 2ನೇ ಕ್ಲಾಸ್ ಕೂಡ ಆಗಿದೆ. ಸೊ 1ನೇ ಕ್ಲಾಸ್ನಲ್ಲಿ ನಾವು ಲೇಔಟ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. 2ನೇ ಕ್ಲಾಸ್ನಲ್ಲಿ ನಾವು ಇಲ್ಲಿ ಫಾಂಟ್ ಬಗ್ಗೆ, ಸೊ ಇಲ್ಲಿ MS ವರ್ಡ್ ಟೈಪ್ ಮಾಡುವಾಗ ಫಾಂಟ್ ರಿಲೇಟೆಡ್ ಆಗಿರುವಂತಹ ವಿಷಯವನ್ನು ಚರ್ಚೆ ಮಾಡಿದ್ದೀವಿ. ಉದಾಹರಣೆಗೆ ಯಾವ ರೀತಿಯ ಫಾಂಟನ್ನು ಸೆಲೆಕ್ಟ್ ಮಾಡಬೇಕು, ಬೋಲ್ಡ್ ಹೇಗೆ ಮಾಡಬೇಕು, ಇಟಾಲಿಕ್ ಹೇಗೆ ಮಾಡಬೇಕು, ಅಂಡರ್ಲೈನ್ಸ್ ಯಾವ ರೀತಿ ಮಾಡಬೇಕು, ಆಮೇಲೆ ಸ್ಟ್ರೈಕ್ ಥ್ರೋ ಯಾವ ರೀತಿ ಮಾಡಬೇಕು, ಆಮೇಲೆ ನಿಮಗೆ ಸಾಕಷ್ಟು ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಹೇಳಿದ್ದೀವಿ ನಾವು ಇಲ್ಲಿ. ಆಮೇಲೆ ಸಬ್ಸ್ಕ್ರಿಪ್ಟು, ಸೂಪರ್ ಸ್ಕ್ರಿಪ್ಟು, ಆಮೇಲೆ ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡುವಂಥದ್ದು, ಆ ಟೆಕ್ಸ್ಟ್ಗೆ ಸ್ಪೆಷಲ್ ಎಫೆಕ್ಟ್ ಕೊಡುವಂಥದ್ದು, ಹೈಲೈಟ್ ಮಾಡುವಂಥದ್ದು, ಆಮೇಲೆ ಇಲ್ಲಿ ನಾವು ಹೇಳಿದ್ವಿ ಚೇಂಜ್ ಕೇಸ್ ಅಂತ. ಸೊ ಆಮೇಲೆ ಆ ಒಂದು ಏನಿದೆ ಆ ಟೆಕ್ಸ್ಟ್ಗಳಿಗೆ ಕಲರನ್ನು ಕೊಡುವಂಥದ್ದು. ಸೊ ಇಷ್ಟನ್ನು ನಾವು ಲಾಸ್ಟ್ ತರಗತಿಯಲ್ಲಿ ನಾವು ಹೇಳಿದ್ವಿ. ಸೊ ಆ ತರಗತಿಯನ್ನು ಸರಿಯಾಗಿ ನೋಡಿ ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋದನ್ನು ಪ್ರಾಕ್ಟಿಕಲಾಗಿ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಈ ಎಲ್ಲ ವರ್ಕ್ಗಳನ್ನು ಮಾಡಿ ನೋಡಬೇಕಾಗ್ತದೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಪ್ಯಾರಾಗ್ರಾಫ್ ಅಂತ ಇದೆ. ತಾವು ನನ್ನ ಒಂದು ಕರ್ಸರ್ ಅಬ್ಸರ್ವ್ ಮಾಡಬೇಕು. ನಾನು ಯಾವ ರೀತಿ ರೊಟೇಟ್ ಮಾಡ್ತಾ ಇದ್ದೀನಿ, ಇದು ಪ್ಯಾರಾಗ್ರಾಫ್ ಸೆಕ್ಷನ್ ಅಂತ ಇದೆ. ಸೊ ಪ್ಯಾರಾಗ್ರಾಫ್ ಸೆಕ್ಷನ್ಸ್ನಲ್ಲಿ ನಮಗೆ ಸಾಕಷ್ಟು ಆಪ್ಷನ್ಸ್ ಬರ್ತದೆ. ಏನೆಲ್ಲ ಆಪ್ಷನ್ ಬರುತ್ತೆ, ಸೊ ಅದನ್ನೆಲ್ಲ ನೀಟಾಗಿ ನೋಡಿ ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಹಾಗೂ ಪ್ರಾಕ್ಟಿಕಲಾಗಿ ನಿಮ್ಮ ಒಂದು ಸಿಸ್ಟಮ್ನಲ್ಲಿ ವರ್ಕ್ ಮಾಡುವಾಗ ಈ ನಾನು ಹೇಳಿರುವಂಥ ಪ್ರತಿಯೊಂದನ್ನು ಕೂಡ ಅಲ್ಲಿ ವರ್ಕ್ ಮಾಡಿ ಟೆಸ್ಟ್ ಮಾಡಿ ನೀವು ನೋಡಬೇಕು. ಸೊ ಪ್ರಥಮವಾಗಿ ಏನಾಗುತ್ತೆ ಅಂದರೆ ಇಲ್ಲಿ ನಾನು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿರ್ತೀನಿ. ಇಲ್ಲಿ ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲೇನಿದೆ ಅಲೈನ್ ಲೆಫ್ಟ್. ಸೊ ಈಗ ಏನು ನೀವು ಟೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೀರಿ, ನಾನು ಅಲೈನ್ ಲೆಫ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ನೀವು ಅಲ್ಲಿ ಏನು ಚೇಂಜ್ ಆಗಿದೆ ಅಬ್ಸರ್ವ್ ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ ಅಲೈನ್ ಲೆಫ್ಟಿಗೆ ನಾನು ಕ್ಲಿಕ್ ಮಾಡ್ತೀನಿ. ಎಲ್ಲ ಒಂದು ಫಾಂಟ್ಸ್ಗಳು, ಎಲ್ಲ ಒಂದು ಟೆಕ್ಸ್ಟ್ಗಳು ಲೆಫ್ಟಿಗೆ ಶಿಫ್ಟ್ ಆಯಿತು. ಇದು ಅಂದರೆ ಕೆಲವೊಂದು ಸಲ ನಾವು ಈ ಒಂದು MS ವರ್ಡ್ನಲ್ಲಿ ನಾವು ಟೈಪ್ ಮಾಡುವಾಗ ಈ ಟೆಕ್ಸ್ಟ್ಗಳನ್ನು ಒಂದು ಕಡೆ ನಾವು ಶಿಫ್ಟ್ ಮಾಡಬೇಕಾಗಿರುತ್ತೆ. ಸೊ ಅವಾಗ ನೋಡಿ ಆಮೇಲೆ ಇಲ್ಲ ಸರ್ ನಮಗೆ ಸೆಂಟ್ರಲ್ ಬೇಕಾಗಿದೆ ಅಂದರೆ ಸೆಂಟ್ರಲ್ ಅಂತ ಕ್ಲಿಕ್ ಮಾಡಿದರೆ ಎಲ್ಲ ಟೆಕ್ಸ್ಟು ಸೆಂಟರಾಗಿ ಬರುತ್ತೆ. MS ವರ್ಡ್ ಹಾಳೆಯ ಸೆಂಟರು. ಇನ್ನು ರೈಟ್ ಸೈಡ್ ಕ್ಲಿಕ್ ಮಾಡಿದರೆ ಎಲ್ಲ ಟೆಕ್ಸ್ಟು ರೈಟ್ ಸೈಡು ಹೋಗುತ್ತೆ. ಸೊ ಆಮೇಲೆ ಇಲ್ಲ ಸರ್ ನನಗೆ ರೈಟು ಬೇಡ, ಲೆಫ್ಟು ಬೇಡ, ಮಿಡ್ಲು ಬೇಡ, ಪ್ಯಾರಲಲ್ ಆಗಿ ಬರಲಿ ಅಂದರೆ ನಾನು ಕ್ಲಿಕ್ ಮಾಡಿದರೆ ಪ್ಯಾರಲಲ್ ಆಗಿ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಬರ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಈ ರೀತಿ ನಾವು ಟೈಪನ್ನು ಮಾಡುವಾಗ ನಮಗೆ ಯಾವ ರೀತಿ ಒಂದು ಅಲೈನ್ಮೆಂಟ್ ಬೇಕೋ ಆ ರೀತಿ ಅಲೈನ್ಮೆಂಟನ್ನು ನಾವು ಮಾಡ್ಕೋಬೋದು. ಸೊ ನನಗೆ ಈ ಕಂಪ್ಲೀಟಾಗಿ ಒಂದು 10 ಪೇಜಸ್ ಟೈಪ್ ಮಾಡಿದ್ದೀನಿ. ಈಗ ನೀವು ಹೇಳಿರೋ ಹಾಗೆ ಎಲ್ಲ ಒಂದು ಫಾಂಟನ್ನು ಸೆಲೆಕ್ಟ್ ಮಾಡಿ ಲೆಫ್ಟ್ ಮಾಡಿದರೆ ಎಲ್ಲ ಲೆಫ್ಟ್ ಹೋಗುತ್ತೆ, ರೈಟ್ ಹೋಗಿದರೆ ರೈಟ್ ಹೋಗುತ್ತೆ, ಮಿಡ್ಲ್ ಅಂತ ಸೆಂಟ್ರಲ್ ಬರ್ತದೆ. ಸೊ ನನಗೆ ಆಗಬೇಕಾಗಿಲ್ಲ, ಕೆಲವೊಂದು ಲೈನ್ಸ್ ರೈಟ್ ಹೋಗಬೇಕಾಗಿದೆ, ಕೆಲವೊಂದು ಲೈನ್ಸ್ ಲೆಫ್ಟ್ ಹೋಗಬೇಕು. ಸೊ ಹಾಗಾದರೆ ಏನು ಮಾಡಬೇಕು ಅಂತ ಇರ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಇಲ್ಲಿ ನಾವೇನು ಮಾಡಬೇಕು, ಯಾವ ಲೈನನ್ನು ನಾವು ಅಲೈನ್ಮೆಂಟ್ ಮಾಡಬೇಕಾಗಿದೆ ಆ ಒಂದು ಲೈನನ್ನು ಮಾತ್ರ ಸೆಲೆಕ್ಟ್ ಮಾಡಿ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಕ್ವಶನ್ ಆನ್ಸರ್ಸ್ ಅಂತ ಒಂದು ಲೈನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಾನು ಲೆಫ್ಟ್ ಅಂತ ಮಾಡ್ತೀನಿ, ಅದು ಒಂದೇ ಲೈನು ನಿಮಗೆ ಲೆಫ್ಟ್ ಆಗುತ್ತೆ. ಸರ್ ಅದನ್ನು ಮಿಡ್ಲ್ ಇಡಬೇಕಾಗಿದೆ ಅಂದರೆ ಅದು ಮಿಡ್ಲಿಗೆ ಬರುತ್ತೆ, ಇಲ್ಲಿ ರೈಟಿಗೆ ಹೋಗಬೇಕಾದ್ರೆ ಅದು ರೈಟಿಗೆ ಹೋಗ್ತದೆ. ಸೊ ಅದರ್ವೈಸ್ ಇಲ್ಲಿ ಜಸ್ಟಿಫೈ ಅಂತ ಮಾಡಿದರೆ ಜಸ್ಟಿಫೈಗೆ ಬಂದು ನಿಲ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಈ ರೀತಿ ನೀವು ಏನು ಟೈಪ್ ಮಾಡ್ತೀರಿ MS ವರ್ಡ್ನಲ್ಲಿ ಕಂಪ್ಲೀಟ್ ಟೆಕ್ಸ್ಟ್ಗಳನ್ನು ನಾವು ಅಲೈನ್ಮೆಂಟ್ ಮಾಡ್ಬೋದು. ರೈಟು, ಲೆಫ್ಟು, ಸೆಂಟ್ರಲ್, ಜಸ್ಟಿಫೈ. ಸೊ ಅಥವಾ ಇಂಡಿವಿಜುವಲ್ ಲೈನನ್ನು ಪ್ರತಿಯೊಂದು ಸಾಲನ್ನು ನೀವು ಮಾಡಬೇಕಾದ್ರೆ ಅದೊಂದು ಸಾಲನ್ನು ಸೆಲೆಕ್ಟ್ ಮಾಡಿ ಅಲೈನ್ಮೆಂಟ್ ಮಾಡಿ. ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆ ಕೇಳ್ತಾರೆ ಅಂದರೆ ಡಿಜಿಟಲ್ ಡಾಕ್ಯುಮೆಂಟೇಷನ್ ಅಡಿಯಲ್ಲಿ ಅಲೈನ್ಮೆಂಟ್ನಲ್ಲಿ ಎಷ್ಟು ಪ್ರಕಾರಗಳು ಅಂತ ಬರ್ತದೆ. ಸೊ ಅಲೈನ್ಮೆಂಟ್ನಲ್ಲಿ ಎಷ್ಟು ಪ್ರಕಾರ ಅಂದರೆ ರೈಟ್ ಅಲೈನ್ಮೆಂಟ್, ಲೆಫ್ಟ್ ಅಲೈನ್ಮೆಂಟ್, ಸೆಂಟ್ರಲ್ ಅಲೈನ್ಮೆಂಟ್ ಹಾಗೂ ಜಸ್ಟಿಫೈ. ಇಟ್ಸ್ ಕ್ಲಿಯರ್. ಸೊ ಈ ರೀತಿ ನೀವು ಈ ಒಂದು ವಿಡಿಯೋವನ್ನು ತರಗತಿಯಲ್ಲಿ ಕೇಳ್ತಾ ಇದ್ದರೆ ಅದನ್ನು ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಮನೆಯಲ್ಲಿ ಕೇಳ್ತಾ ಇದ್ದರೆ ಅಲ್ಲಿ ಕೂಡ ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಪೌಸ್ ಮಾಡಿ ನೋಟ್ಬುಕ್ನಲ್ಲಿ ನೋಟ್ ಮಾಡಿಕೊಂಡು ಹೋಗಿ. ಹಾಗೂ ಈ ಒಂದು ಚಾಪ್ಟರನ್ನು ಒಂದು PDF ನೋಟ್ಸನ್ನು ಕೂಡ ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡನ್ನು ನಾವು ಮಾಡ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇದು ಅಲೈನ್ಮೆಂಟ್ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ಮತ್ತೇನು ಬರುತ್ತೆ ಈ ಒಂದು ಪ್ಯಾರಾಗ್ರಾಫ್ ಅಡಿಯಲ್ಲಿ ಅಂತ ನಾವು ನೋಡ್ತಾ ಹೋಗೋಣ. ಸೊ ಪ್ಯಾರಾಗ್ರಾಫ್ ಅಡಿಯಲ್ಲಿ ಬಂದಾಗ ನಾನು ಫಸ್ಟ್ ಆಫ್ ಆಲ್ ಏನು ಮಾಡ್ತೀನಿ, ಯಾವುದಕ್ಕೆ ನಾವು ಈ ಎಫೆಕ್ಟನ್ನು ಹಾಕಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಏನಿದೆ ಅಂದರೆ ಬುಲೆಟ್ಸ್ ಅಂತ ಇದೆ. ಸೊ ಬುಲೆಟ್ಸ್ ಅಂದರೆ ಏನು? ಸೊ ಬುಲೆಟ್ಸ್ ಅಂದರೆ ನಾನು ಮೊದಲು ಸೆಲೆಕ್ಟ್ ಮಾಡಿದ್ದೀನಿ.
ಬುಲೆಟ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಅವಾಗೇನಾಗುತ್ತೆ, ಈ ಒಂದು ಪ್ಯಾರಾಗ್ರಾಫಿಗೆ ಒಂದು ಬುಲೆಟ್ ಬಂತು ಈ ರೀತಿ ಒಂದು ರೌಂಡ್ ಸರ್ಕಲ್ನಲ್ಲಿ. ಸೊ ನಾವು ಈ ಒಂದು MS ವರ್ಡ್ನಲ್ಲಿ ವರ್ಕ್ ಮಾಡುವಾಗ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮಾಡಬೇಕಾಗುತ್ತೆ, ನಂಬರ್ ಬೇಕಾಗಿಲ್ಲ, ನಮಗೆ ಒಂದು ರೀತಿಯ ಮಾರ್ಕನ್ನು ಮಾಡಬೇಕಾಗಿದೆ ಅಂದಾಗ ಈ ರೀತಿ ಬುಲೆಟ್ ಬರ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಏನಂದರೆ, ಇದರಲ್ಲಿ ಏನಂದರೆ ಇಲ್ಲಿ ಒಂದು ಬುಲೆಟ್ಸ್ ಅಂತ ಏನಿದೆ ಪಕ್ಕದಲ್ಲಿರುವಂಥ ಯಾರೋ ಮಾರ್ಕನ್ನು ಕ್ಲಿಕ್ ಮಾಡಿದರೆ ನಮಗೆ ಈ ಬುಲೆಟಿನ ಬೇರೆ ಬೇರೆ ಆಗಿರುವಂತಹ ಶೇಪ್ಸ್ ಬರುತ್ತೆ. ಸರ್ ನಂಗೆ ಸರ್ಕಲ್ ಬೇಡ, ಯಾರೋ ಮಾರ್ಕ್ ರೀತಿಯಲ್ಲಿ ಬೇಕು. ತಾವು ಅಬ್ಸರ್ವ್ ಮಾಡಿ ಆ ಬುಲೆಟ್ ಯಾವ ರೀತಿ ಚೇಂಜ್ ಆಗ್ತಾಯಿದೆ. ಯಾರೋ ಮಾರ್ಕು ಈ ರೀತಿ ಮಾಡಿದ್ರೆ ರೈಟ್ ಮಾರ್ಕು, ಸ್ಕ್ವಯರ್ ಬಂತು ನೋಡಿ, ಈ ರೀತಿ ಡೈಮಂಡ್ ಶೇಪ್ ಇದೆ. ಆಮೇಲೆ ಇಲ್ಲಿ ನೋಡಿ ಈ ರೀತಿ ಮತ್ತೊಂದು ಶೇಪು. ಸರ್ ಬೇಡ ಅಂದರೆ ನನ್ನಂತ ಮಾಡಿದರೆ ಅದು ಹೋಗ್ತದೆ ನೋಡಿ. ಇದು ಏನಿದೆ ಪ್ಯಾರಾಗ್ರಾಫ್ನಲ್ಲಿ ನಮ್ಮ ಒಂದು ಬರೆದಿರುವಂಥ ಪಾಯಿಂಟ್ಸ್ಗಳಿಗೆ ನಾವು ಬುಲೆಟನ್ನು ಹಾಕಬೇಕಾದ ಬುಲೆಟ್ಸ್ ಅಂತ ಹೇಳ್ತೀವಿ. ಸೊ ಬುಲೆಟ್ಸ್ನಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಶೇಪ್ಸ್ಗಳು ಬರ್ತದೆ. ಸೊ ಇದನ್ನು ನೀವು ಈ ರೀತಿ ವರ್ಕನ್ನು ಮಾಡಿ ನೋಡಿ. ಸೊ ಎರಡನೇದೇನಿದೆ, ಸರ್ ನಮಗೆ ಬುಲೆಟ್ ಬೇಕಾಗಿಲ್ಲ, ನಮಗೆ 1 2 3 4 ನಂಬರಿಂಗ್ ಬೇಕಾಗಿದೆ, ನಂಬರ್ಸ್ ಬೇಕು ನಮಗೆ ಅಂದರೆ ಪಕ್ಕದಲ್ಲಿ ನಂಬರಿಂಗ್ ಅಂತ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಿ. ಆಗೇನಾಗುತ್ತೆ ನೋಡಿ, ಇಲ್ಲಿ ನಂಬರ್ 2 ಅಂತ ಇದೆ, ನಂಬರ್ 1 ಮೇಲೆ ತೆಗೆದುಕೊಂಡಿದೆ. ಸೊ ಈ ರೀತಿ ಆಟೋಮೆಟಿಕ್ಕಾಗಿ ನೀವೇನು ಪ್ಯಾರಾಗ್ರಾಫ್ಸನ್ನು ಮಾಡ್ತೀರಿ, ಸೊ ಆ ಪ್ಯಾರಾಗ್ರಾಫನ್ನು ಮಾಡುವಾಗ ಇಲ್ಲೇನಾಗುತ್ತೆ ಆಟೋಮೆಟಿಕ್ಕಾಗಿ ನಂಬರ್ಗಳನ್ನು ತೆಗೆದುಕೊಳ್ತದೆ. 1 2 3 4 ಅಂತ ಲೈನ್ಸ್ ಬಂದಾಗ ಲೈನ್ಸ್ಗೆ ನಂಬರನ್ನು ತೆಗೆದುಕೊಳ್ಳುತ್ತೆ. ಸೊ ಈ ಒಂದು ನಂಬರ್ ಪಕ್ಕದಲ್ಲಿರುವಂಥ ಆ್ಯರೋ ಮಾರ್ಕನ್ನು ನೀವು ಕ್ಲಿಕ್ ಮಾಡಿದಾಗ ಯಾವ ರೀತಿಯ ನೋಡಿ, ಇಲ್ಲಿ 1 2 3 ಇದೆ, ಆಮೇಲೆ 1 2 3 ಇಲ್ಲಿ ಈ ರೀತಿ ಮಾಡಿದರೆ ಆ 1 ಪಕ್ಕದಲ್ಲಿ ಒಂದು ಬ್ರಾಕೆಟ್ ಆಗುತ್ತೆ. ಇದೊಂದು ಸ್ಟೈಲ್ ಇದೆ. ನಮಗೆ ರೋಮನ್ನಲ್ಲಿ ಬೇಕಂದ್ರೆ ರೋಮನ್ನಲ್ಲಿ ಬರ್ತದೆ, ABC ಬೇಕಂದರೆ ಪಾಯಿಂಟ್ಸ್ ABC ಆಗುತ್ತೆ, ಸ್ಮಾಲ್ ABC ಅಂದರೆ ಸ್ಮಾಲ್ ABC ನೋಡಿ. ಈ ರೀತಿ ABC ಇದೆ, ಬ್ರಾಕೆಟ್ ಇಲ್ಲ. ಸೊ ಈ ರೀತಿ ಏನಾಗುತ್ತೆ ನಮಗೆ ಅಂದರೆ ಡಿಫ್ರೆಂಟ್ ಟೈಪ್ ಆಗಿರುವಂಥ ಐಕಾನ್ಸ್ಗಳು, ಡಿಫ್ರೆಂಟ್ ಟೈಪ್ ಆಗಿರುವಂಥ ಆಪ್ಷನ್ ಸಿಗ್ತದೆ. ಬೇಡ ಅಂದರೆ ನನ್ನಂತ ಹೋಗಬೇಕು ನೋಡಿ. ಪ್ಯಾರಾಗ್ರಾಫ್ನಲ್ಲಿ ಅಲೈನ್ಮೆಂಟ್ಸ್ ಆಯಿತು, ಬುಲೆಟ್ಸ್ ಆಯಿತು, ಎರಡನೇದಾಗೇನಾಯಿತು ಅಂದರೆ ನಂಬರಿಂಗ್ ಆಯಿತು. ಈಗ ಮೂರನೇದೇನಾಗುತ್ತೆ ಅಂದರೆ ನೋಡಿ, ಮಲ್ಟಿ ಲೆವೆಲ್ ಲಿಸ್ಟ್ ಅಂತ ಇದೆ. ನೋಡೋಣ ಏನೆಲ್ಲ ಬದಲಾವಣೆ ಆಗ್ಬೋದು ಅಂತ. ಈಗ ನಾನು ಇಷ್ಟೊಂದು ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ಮಲ್ಟಿ ಲೆವೆಲ್ ಲಿಸ್ಟ್ ಅಂತ ಹಾಕ್ತೀನಿ. ಮಲ್ಟಿ ಲೆವೆಲ್ ಲಿಸ್ಟ್ ಅಂತ ಬಂದಾಗ ನೋಡಿ ಇಲ್ಲಿ ಏನಾಗುತ್ತೆ, ಈ ರೀತಿ ಇರ್ತದೆ. ನಾವು ಯಾವ್ಯಾವ ರೀತಿ ಚೇಂಜನ್ನು ಮಾಡ್ತೀವಿ ಅಂದರೆ, ಈಗ ಮೇನ್ ಪಾಯಿಂಟ್ 1 ಇರುತ್ತೆ, ಆ ಒಂದರಲ್ಲಿ 1.1, ಎರಡನೇದು 1.2, ಸೊ 1.3 ಈ ರೀತಿ ನಮಗೆ ಬೇಕಾದಾಗ, ಅಥವಾ ಮೇನ್ ಪಾಯಿಂಟ್ 1 ಇರುತ್ತೆ ಅದರಲ್ಲಿ ಸಬ್ ಪಾಯಿಂಟ್ A. ಸೊ ಈ ರೀತಿ ನಮಗೆ ಬೇಕಾದಾಗ ನಮಗೆ ಏನು ಮಾಡ್ಬೋದು ಅಂದರೆ ಈ ಮಲ್ಟಿ ಲೆವೆಲ್ ಅಂತ ನಾವು ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇದನ್ನು ಸೆಲೆಕ್ಟ್ ಮಾಡಿ ನಾವು ಮುಂದೆ ಹೋಗಬೇಕು ನೋಡಿ. ಈಗ ನಾನು ಒಂದು ಲೈನಿಗೆ ಇಲ್ಲಿ ಸೆಲೆಕ್ಟ್ ಮಾಡಿರ್ತೀನಿ, ಈ ಒಂದು ಲೈನನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಮಲ್ಟಿ ಲೆವೆಲ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಅದರಲ್ಲಿ ನಾನು ಯಾವ ತೆಗೆದುಕೊಂಡಿರ್ತೀನಿ ಅಂದರೆ 1, ಇದನ್ನು 1ನೇದ್ದು. ಸೊ ಆವಾಗ ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ 1 ಅಂತ ಬಂತು. ಈಗ ನಾನು ನೋಡಿ ಈ ರೀತಿ ನಾವು ಯಾವ ರೀತಿ ನಾವು ಕರ್ಸರನ್ನು ಹಾಕ್ತಾ ಹೋಗ್ತೀವಿ, ಅಲ್ಲೇನಾಗುತ್ತೆ ಆಪ್ಷನ್ಸ್ಗಳು ಏನು ಮಾಡುತ್ತೆ ಅಲ್ಲಿ ನಮಗೆ ಬರ್ತಾ ಹೋಗ್ತದೆ ಇಲ್ಲಿ ನೋಡಿ. ಅಂದರೆ ಇಲ್ಲಿ ನಮಗೆ ಯಾವ ರೀತಿ ನಾವು ಮಲ್ಟಿ ಲೆವೆಲ್ನಲ್ಲಿ ನಾವು ಏನು ಮಾಡ್ಬೋದು, ಆ ಒಂದು ನಂಬರ್ಸ್ಗಳನ್ನು ಹಾಕಲಿಕ್ಕೆ ಹೋಗ್ಬೋದು. ಇದು ಕೂಡ ಭಾಳಷ್ಟು ಯೂಸ್ ಆಗ್ತದೆ. ಸೊ ಇದಾದ ಮೇಲೆ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಬರ್ತದೆ ಇದರಲ್ಲಿ ಅಂದರೆ, ನಮಗೆ ಬರುವಂಥದ್ದು ಯಾವುದು, ಲೈನ್ ಆ್ಯಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂತ ಇದೆ. ಯಾವುದು, ಲೈನ್ ಆ್ಯಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್. ಸೊ ಇಲ್ಲಿ ಹಾಗಂದರೆ ಏನು ಸರ್, ನಾನು ಅಬ್ಸರ್ವ್ ಮಾಡಿ, ನಾನು ಇಷ್ಟೊಂದು ಒಂದು ಪ್ಯಾರಾವನ್ನು ಸೆಲೆಕ್ಟ್ ಮಾಡಿದ್ದೀನಿ. ಎಸ್, ಇಲ್ಲಿ ಇದೊಂದು ನಾನು ಬುಲೆಟ್ ಪಾಯಿಂಟ್ಸ್ ಕೂಡ ತೆಗಿತೀನಿ. ಈಗ ಈ ಒಂದು ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲೇನಿದೆ ಆಪ್ಷನ್ಸು ಅಂದರೆ ಲೈನ್ ಆ್ಯಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ ಇದರಲ್ಲಿ ಅಂದರೆ, ಪಕ್ಕದಲ್ಲಿರುವಂಥ ಆ್ಯರೋ ಮಾರ್ಕನ್ನು ಕ್ಲಿಕ್ ಮಾಡಿ ಇದು ಏನು ಹೇಳುತ್ತೆ ಅಂದರೆ, ಒಂದೊಂದು ಲೈನ್ ಮಧ್ಯದಲ್ಲಿ ಇರುವಂತಹ ಗ್ಯಾಪ್, ಸ್ಥಳ ಅಥವಾ ಸ್ಪೇಸ್. ಸೊ 2 ಲೈನ್ಗಳ ಮಧ್ಯದಲ್ಲಿ ಎಷ್ಟು ಸ್ಥಳಾವಕಾಶ ಕೊಡಬೇಕು, ಎಷ್ಟು ಗ್ಯಾಪ್ ಕೊಡಬೇಕು, ಎಷ್ಟು ಸ್ಪೇಸನ್ನು ಕೊಡಬೇಕು ಅಂತ. ನಾನು 1.15 ಕೊಟ್ಟಿದ್ದೀನಿ. ಈಗ ನಾನು 1.5 ಅಂದಾಗ ತಾವು ಅಬ್ಸರ್ವ್ ಮಾಡಬೇಕು ನಾನು ಹೆಂಗೆ ಇನ್ಕ್ರೀಸ್ ಮಾಡ್ತೀನಿ, ಅಲ್ಲಿ ಆಗಿರುವಂಥ ಚೇಂಜಸ್. 2.0 ಕ್ಲಿಕ್ ಮಾಡ್ತೀನಿ, ಎಸ್ ಮತ್ತೆ ಸ್ಪೇಸ್ ಹೆಚ್ಚಾಯಿತು. 2.5 ಇನ್ಕ್ರೀಸ್, 3.0 ಇನ್ಕ್ರೀಸ್. ಸೊ ಮಿನಿಮಮ್ ಆಗಿ ನಾವು 1.0ಗೆ ನಾವು ಇಲ್ಲಿ ತರಬಹುದು. ಸೊ ಆಮೇಲೆ ನಾವು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕಾಗಿದೆ ಅಂದರೆ, ರಿಮೂವ್ ಸ್ಪೇಸ್ ಅಂತ ಮಾಡಿದಾಗ ಅಲ್ಲಿ ಮಿನಿಮಮ್ ಆಗಿರುವಂಥ ಸ್ಪೇಸ್ ಅಂತ ಆಗುತ್ತೆ. ಆ್ಯಡ್ ಸ್ಪೇಸ್ ಅಂದಾಗ ಈ ರೀತಿ. ಸೊ ನಮಗೆ 1.0 to 3.0ವರೆಗೆ ಸ್ಪೇಸನ್ನು ಕೊಡಲಿಕ್ಕೆ ಸಾಧ್ಯ. ಸೊ ಇದಕ್ಕೆ ನಾವು ಏನು ಆಪ್ಷನ್ಸ್ ಅಂತ ಹೇಳ್ತೀವಿ ನಾವು ಅಂದರೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಲೈನ್ ಆ್ಯಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂತ. ಸೊ 10ನೇ ವಿದ್ಯಾರ್ಥಿಗಳೇ, ನಿಮಗೆ ಎಕ್ಸಾಮ್ಸ್ನಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ, ಲೈನ್ ಆ್ಯಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ನಲ್ಲಿ ಎಷ್ಟು ಪ್ರಕಾರ ಇದೆ. 1.0 ಇದೆ, ಆಮೇಲೆ 1.15, 1.5, 2.0, 2.5, 3.0 ಇದು. ಆಮೇಲೆ ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್, ಆ್ಯಡ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್, ಇಷ್ಟೆಲ್ಲ ಇದೆ. ಇದನ್ನು ನೀವೇನು ಮಾಡಬೇಕು, ನೋಟ್ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ.
ಇದು ಭಾಳ ಇಂಪಾರ್ಟೆಂಟು. ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಸ್ನಲ್ಲಿ ಕೂಡ ಈ ರೀತಿ ಪ್ಯಾರಾವನ್ನು ಕೊಟ್ಟಿರ್ತಾರೆ. ಆಲ್ರೆಡಿ 1.15 ಪ್ಯಾರಾಗ್ರಾಫನ್ನು ಕೊಟ್ಟು ಇದನ್ನು 2.5 ಪ್ಯಾರಾಗ್ರಾಫ್ ಅಂದರೆ 2.5 ಲೈನ್ ಸ್ಪೇಸಿಂಗನ್ನು ಮಾಡಿ ಅಂತ ಪ್ರಾಕ್ಟಿಕಲ್ಗೆ ಒಂದು 2 ಮಾರ್ಕ್ಸ್ಗೆ ನಿಮಗೆ ಕೇಳುವಂಥ ಸಾಧ್ಯತೆ ಇರುತ್ತದೆ. ಸೊ ಇದನ್ನು ನೀವು ನೀಟಾಗಿ ನಿಮ್ಮ ಥಿಯರಿ ನೋಟ್ಬುಕ್ನಲ್ಲಿ ಬರ್ಕೊಳ್ಳಿ. ಹಾಗೂ ಕೂಡ ಇದರ ಒಂದು PDF ಅನ್ನು ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತೇವೆ. ಸೊ ವೆಬ್ಸೈಟ್ಗೆ ಹೇಗೆ ವಿಸಿಟ್ ಮಾಡಬೇಕು, ಹಾಗೆ ಕಂಟೆಂಟನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಬೇಕು ಅಂದರೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇವೆ. ಆ ವಿಡಿಯೋವನ್ನು ನೋಡಿಕೊಂಡು ನೀವು ಆಕ್ಸೆಸ್ ಮಾಡ್ಬೋದು. ಇವೊಂದು ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಆಗ ನಾವು ಯಾವ ರೀತಿ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಫ್ರೀಯಾಗಿ ಎಲ್ಲ ಕಂಟೆಂಟ್ಗಳನ್ನು ಡೌನ್ಲೋಡ್ ಮಾಡಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮತ್ತೊಂದು ವಿಡಿಯೋ ಮಾಡ್ತೀನಿ ಶಾರ್ಟಾಗಿ. ಸೊ ಇದಾಯಿತು. ಸೊ ಇದಾದಮೇಲೆ ಇದು ನೆಕ್ಸ್ಟ್ ಏನು ಬರುತ್ತೆ ಅಂದರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಡಿಕ್ರೀಸ್ ಇಂಡೆಂಟ್, ಆಮೇಲೆ ಇಲ್ಲಿ ಇನ್ಕ್ರೀಸ್ ಇಂಡೆಂಟ್ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ ನೋಡೋಣ. ಡಿಕ್ರೀಸ್ ಇಂಡೆಂಟ್ ನೋಡಿರಿ, ಡಿಕ್ರೀಸ್ ಇಂಡೆಂಟ್ ಆಮೇಲೆ ಇನ್ಕ್ರೀಸ್ ಇಂಡೆಂಟ್ ಅಂತ. ಇಲ್ಲಿ ಪ್ಯಾರಾಗ್ರಾಫ್ ಅಂತ ಮಾಡುವಾಗ ಇಲ್ಲಿ ನಮಗೆ 2 ಶೇಪ್ ಕೊಡ್ಬೋದು. ಒಂದು ಡಿಕ್ರೀಸ್ ಇಂಡೆಂಟ್, ಆಮೇಲೆ ಇದನ್ನು ಕ್ಲಿಕ್ ಮಾಡಿದರೆ ಇನ್ಕ್ರೀಸ್ ಇಂಡೆಂಟ್. 2 ಶೇಪ್ಗಳು ಚೇಂಜ್ ಆಗುತ್ತೆ ನೋಡಿ. ನಾವು ನಾರ್ಮಲಾಗಿ ಜಸ್ಟಿಫೈನಲ್ಲಿ ನಾವು ಮಾಡಿರ್ತೀವಿ. ಸೊ ಜಸ್ಟಿಫೈ ಮಾಡಿದಾಗ ನಮಗೆ ಇನ್ಕ್ರೀಸ್ ಮತ್ತು ಯಾವ ಶೇಪ್ನಲ್ಲಿ ಬೇಕಾಗಿದೆ. ಸೊ ಅದನ್ನು ಮಾಡಲಿಕ್ಕೆ ನಾವು ಮೂವ್ ಯುವರ್ ಪ್ಯಾರಾಗ್ರಾಫ್ ಕ್ಲೋಸರ್ ಟು ದ ಮಾರ್ಜಿನ್ಗೆ ನಾವು ಇಲ್ಲಿ ನೋಡಿ ಏನಾಗುತ್ತೆ, ಡಿಕ್ರೀಸ್ ಇಂಡೆಂಟ್ ಅಂತ ಬಂದಾಗ ಏನಾಗುತ್ತೆ ನೋಡಿ, ಇದು ನಾನು ಕ್ಲಿಕ್ ಮಾಡಿದ್ದೀನಿ. ಡಿಕ್ರೀಸ್ ಇಂಡೆಂಟ್ ಅಂದಾಗ ನಿಮ್ಮ ಪ್ಯಾರಾಗ್ರಾಫು ನಿಮ್ಮ ಮಾರ್ಜಿನ್ಗೆ ಹತ್ತಿರ ಆಗುತ್ತೆ. ಅದೆಷ್ಟು ಸ್ಪೇಸ್ ಇದೆ ಅಷ್ಟು ಕವರ್ ಆಗುತ್ತೆ. ಈಗ ನೋಡಿ ನಾರ್ಮಲ್ ಇದ್ದಾಗ ಏನಾಗಿದೆ ನೋಡಿ, ಅಬ್ಸರ್ವ್ ಮಾಡಿ. ನಾನು ಕ್ಲಿಕ್ ಮಾಡ್ತಾ ಇರ್ತೀನಿ. ಎಸ್, ಇದು ಇದೆ. ನಾನು ಡಿಕ್ರೀಸ್ ಇಂಡೆಂಟ್ ಅಂದಾಗ ಈ ನಿಮ್ಮ ಕಂಟೆಂಟು ನಿಮ್ಮ ಒಂದು ಮಾರ್ಜಿನ್ಗೆ ಹತ್ತಿರ ಆಗುತ್ತೆ, ಫುಲ್ ಸ್ಪೇಸ್ ಕವರ್ ಆಗುತ್ತೆ. ಇಲ್ಲಿ ನೋಡಿ ಇದು ಮಾಡಿದಾಗ ಏನಾಯಿತು, ಇದು ಇನ್ಕ್ರೀಸ್ ಇಂಡೆಂಟ್ ಅಂದಾಗ ಮಾರ್ಜಿನ್ಲಿಂದ ನಿಮ್ಮ ಒಂದು ಟೆಕ್ಸ್ಟ್ ಹತ್ತಿರಕ್ಕೆ ಬರ್ತದೆ. ಅಂದರೆ ಅಲ್ಲಿ ಮಾರ್ಜಿನ್ಸ್ನಲ್ಲಿ ಒಂದಿಷ್ಟು ಸ್ಪೇಸು ಅಲ್ಲಿ ಉಳಿತದೆ ಅಲ್ಲಿ. ಸೊ ಇಲ್ಲಿ ನಾರ್ಮಲಾಗಿ ಹೀಗೆ. ಸೊ ನಿಮ್ಮ ಕಂಟೆಂಟ್ ಯಾವ ರೀತಿ ಇದೆ, ಕಂಟೆಂಟನ್ನು ನೀವು ಹೆಚ್ಚಾಗಿ ಕಂಟೆಂಟನ್ನು ನೀವು ಅಲ್ಲಿ ಕಂಟೆಂಟನ್ನು ಅಳವಡಿಸಬೇಕು ಅಲ್ಲಿ ಅಂದರೆ ಅಡ್ಜಸ್ಟ್ ಮಾಡಬೇಕಾಗಿದೆ ಅಂದರೆ ಈ ಆಪ್ಷನ್ಸನ್ನು ಬಳಸ್ಕೋಬೇಕು. ಸೊ ಇಲ್ಲಿ ಕೂಡ ನಿಮ್ಗೆ ಏನು ಬರುತ್ತೆ, 2 ಆಪ್ಷನ್ಸ್ ಇದೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಏನು ಡಿಕ್ರೀಸ್ ಇಂಡೆಂಟ್ ಹಾಗೂ ಇನ್ಕ್ರೀಸ್ ಇಂಡೆಂಟ್. ಸೊ ಇದಾದಮೇಲೆ ಇಲ್ಲಿ ನೆಕ್ಸ್ಟ್ ಬರ್ತದೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು ಅಂದರೆ ಶೇಡಿಂಗ್ ಅಂತ ಇದೆ. ಸೊ ಶೇಡಿಂಗ್ ಅಂದರೆ ಏನು ಸರ್? ಸೊ ಇಲ್ಲಿ ನೋಡಿ ಇಷ್ಟೊಂದು ಸೆಲೆಕ್ಟ್ ಮಾಡ್ತೀನಿ ನಾನು. ಸೆಲೆಕ್ಟ್ ಮಾಡಿ ಇಲ್ಲಿ ನಿಮಗೆ ಪಕ್ಕದಲ್ಲಿರುವಂಥ ಆರೋ ಮಾರ್ಕ್ ಕ್ಲಿಕ್ ಮಾಡಿದಾಗ ಶೇಡಿಂಗ್ ಮಾಡಲಿಕ್ಕೆ ನಮಗೆ ಬೇರೆ ಬೇರೆ ಕಲರ್ಸ್ ಬರ್ತದೆ. ನಾನು ಯಾವುದು ಸೆಲೆಕ್ಟ್ ಮಾಡಿದ್ದೀನಿ ಆ ಸೆಲೆಕ್ಟ್ ಮಾಡಿರುವಂಥ ಮೊದಲು ಸೆಲೆಕ್ಟ್ ಮಾಡಬೇಕು ಲೈನ್ಸು, ಆಮೇಲೆ ಶೇಡಿಂಗ್ ಕಲರ್ ಸೆಲೆಕ್ಟ್ ಮಾಡಿದಾಗ ಆ ಲೈನ್ಸ್ಗಳೆಲ್ಲ ಈ ರೀತಿ ಶೇಡ್ ಆಗ್ತದೆ. ನಾವು ಸ್ಟಡಿ ಮಾಡುವಾಗ ಯಾವ ರೀತಿ ಹೈಲೈಟರ್ಲಿಂದ ಹೈಲೈಟ್ ಮಾಡ್ತೀವಿ ಆ ರೀತಿ ಆಗ್ತದೆ. ನಾವು ಕಲರ್ಗಳು ಕೂಡ ಬೇರೆ ಬೇರೆ ರೀತಿಯ ಕಲರ್ಸನ್ನು ಕೂಡ ಚೇಂಜ್ ಮಾಡ್ಬೋದು. ಇದು ಶೇಡಿಂಗ್ ಇದೆ. ಸೊ ನಾರ್ಮಲಿ ನಾನು ವೈಟ್ ಇಟ್ಟಿರ್ತೀನಿ ಈ ರೀತಿ. ಸೊ ಇಲ್ಲೊಂದು ಶೇಡಿಂಗ್ಗೆ ಅವಕಾಶ ಇದೆ ಮತ್ತು ಇಲ್ಲೊಂದಿದೆ ನೋಡಿ, ಇಲ್ಲಿ ಕೂಡ ಹೈಲೈಟರ್ ಅಂತ, ಟೆಕ್ಸ್ಟ್ ಹೈಲೈಟರ್ ಅಂತ ಕೂಡ ಇದೆ ನೋಡಿ. 2 ಆಪ್ಷನ್ಸ್ಗಳನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು, ಟೆಕ್ಸ್ಟನ್ನು ಹೈಲೈಟ್ ಮಾಡ್ಬೋದು. ಸೊ ಇದಾದಮೇಲೆ ಇಲ್ಲೇನಿದೆ, ಪಕ್ಕದಲ್ಲಿ ಏನಿದೆ ಬಾರ್ಡರ್ಸ್ ಅಂತ ಇದೆ. ಸೊ ಬಾರ್ಡರ್ಸ್ ಅಂದಾಗ ನನಗೆ ಸರ್ ನಾನು ಇಲ್ಲೊಂದು ಪ್ಯಾರಾಗ್ರಾಫನ್ನು ಟೈಪ್ ಮಾಡಿದ್ದೀನಿ. ನನಗೆ ಇದು ಒಂದು ಪ್ಯಾರಾಗ್ರಾಫಿಗೆ ಒಂದು ಏನಾದರೂ ಬಾರ್ಡರ್ ಬೇಕಾಗಿದೆ ನೋಡೋಣ. ಸೊ ಇಷ್ಟು ನಾನು ಒಂದು ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ನೋಡೋಣ ಏನೇನಾಗ್ಬೋದು ಅಂತ. ಇಲ್ಲಿ ನೋಡಿ ಬಾಟಮ್, ಈ ಒಂದು ಪ್ಯಾರಾಗ್ರಾಫ್ಗೆ ಬಾಟಮ್ನಲ್ಲಿ ಮಾತ್ರ ನನಗೆ ಪ್ಯಾರಾಗ್ರಾಫ್ ಒಂದು ಲೈನ್ ಬೇಕಾದರೆ ಬಾಟಮ್. ಟಾಪ್ ಅಂದರೆ ಇಲ್ಲೇನಾಗುತ್ತೆ, ಪ್ಯಾರಾಗ್ರಾಫಿನ ಟಾಪ್ ಮೇಲೆ ಮಾತ್ರ ನನಗೆ ಒಂದು ಲೈನ್ ಆಗುತ್ತೆ. ಲೆಫ್ಟ್ ಸೈಡ್ ಬೇಕಾದರೆ ಲೆಫ್ಟ್ ಸೈಡ್ ಆಯಿತು, ಅಬ್ಸರ್ವ್ ಮಾಡಬೇಕು ನೀವು. ನಾನು ಇಲ್ಲಿ ಪ್ರೆಸ್ ಮಾಡಿರ್ತೀನಿ, ನೀವು ಅಬ್ಸರ್ವ್ ಮಾಡಬೇಕು. ರೈಟ್ ಸೈಡ್ ಅಂದಾಗ ನೋಡಿ ರೈಟ್ ಸೈಡ್ ಹೋಯಿತು. ನೋ ಬಾರ್ಡರ್ ಅಂದರೆ ಯಾವುದೇ ರೀತಿಯ ಬಾರ್ಡರ್ ಇಲ್ಲ. ಆಲ್ ಬಾರ್ಡರ್ಸ್ ಅಂದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ನಾನು ಇಡೀ ಕಂಪ್ಲೀಟ್ ಪ್ಯಾರಾಗ್ರಾಫ್ಗೆ ಒಂದು ಲೈನು ಅಲ್ಲಿ ಬಂದಿದೆ. ಇದಾದಮೇಲೆ ಔಟ್ಸೈಡ್ ಬಾರ್ಡರ್ ಇದೆ. ಇದು ಆಲ್ ಬಾರ್ಡ್ರ್ ಔಟ್ಸೈಡ್ ಬಾರ್ಡ್ರ್ ಇಲ್ಲಿಗೆ ಸೇಮ್ ಆಗುತ್ತೆ. ನಾವೇನಾದರೂ ಕಾಲಮ್ಸು ರೋಸ್ ಹಾಕಿದಾಗ ಆ ಒಂದು ಬಾರ್ಡರ್ಸ್ಗಳು ಆಲ್ ಬಾರ್ಡರ್ಸ್ ಹಾಕೊಂಡಾಗ ಎಲ್ಲ ಬಾರ್ಡರ್ಸಿಗೆ ಬರ್ತದೆ. ಇನ್ಸೈಡ್ ಬಾರ್ಡ್ರ್ ಹೌದಾ. ಸೊ ಇನ್ಸೈಡ್ ಹಾರಿಜೆಂಟಲ್, ಇನ್ಸೈಡ್ ವರ್ಟಿಕಲ್, ಸೊ ಬೇರೆ ಬೇರೆ ರೀತಿಯ ಬಾರ್ಡರ್ಸ್ಗಳು ಬರ್ತದೆ. ನಾನು ಏನು ಮಾಡುತ್ತೀನಿ, ಇಲ್ಲಿ ಔಟ್ಸೈಡ್ ಬಾರ್ಡರ್ಗೆ ಹಾಕೋತೀನಿ. ಇದು ಔಟ್ಸೈಡ್ ಬಾರ್ಡ್ರ್ ಆದಮೇಲೆ ನೆಕ್ಸ್ಟೇ ನಮಗೆ ಸರ್ ನಮಗೆ ಏನು ನೀವು ಬಾರ್ಡ್ರ್ ಹಾಕಿದ್ದೀರಿ, ಎಸ್ ಇದು ಬಾರ್ಡ್ರ್ ಅಂತ ಆಯಿತು. ಬಾರ್ಡ್ರ್ ಇದನ್ನು ತೆಗೆದುಕೊಂಡಿರ್ತೀನಿ. ಈ ಬಾರ್ಡ್ರ್ ಹಾಕಿದ ಮೇಲೆ ನಮಗೆ ನೆಕ್ಸ್ಟ್ ಇನ್ನೊಂದು ಏನು ಬೇಕಾಗಿದೆ ಅಂದರೆ ನೋಡ್ತಾ ಹೋಗೋಣ. ಇಲ್ಲಿ ಹಾರಿಜೆಂಟಲ್ ಲೈನ್ ಅಂತ ಇದೆ, ಡ್ರಾ ಟೇಬಲ್, ವೀವ್ ಗೈಡ್ಲೈನ್ಸ್, ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ಅಂತ ಇದೆ. ಸೊ ಬಾರ್ಡರ್ ಆ್ಯಂಡ್ ಶೇಡಿಂಗ್ನಲ್ಲಿ ನಮ್ಗೆ ಏನಾಗಿದೆ, ಸರ್ ಏನು ಲೈನ್ ಹಾಕಿದ್ರಿ ಭಾಳಷ್ಟು ಥಿನ್ ಆಗಿದೆ, ತೆಳುವಾಗಿದೆ, ನನಗೆ ಸ್ವಲ್ಪ ಡಾರ್ಕ್ ಆಗಿರುವಂಥ ಬಾರ್ಡ್ರ್ ಬೇಕು ಅಂದಾಗ ಈಗ ಆಲ್ರೆಡಿ ಒಂದು ಸಲ ನಾವೇನು ಮಾಡಿ ಬಾರ್ಡ್ರ್ ಹಾಕಿದ ಮೇಲೆ ಕೆಳಗಡೆ ನಾವು ಬಾರ್ಡರ್ಸ್ ಆ್ಯಂಡ್ ಶೇಡಿಂಗ್ ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ. ಮಾಡಿಕೊಂಡು ಇಲ್ಲಿ ವಿಡ್ತ್ ಅಂತ ಇದೆ, ಯಾವುದು
ವಿಡ್ತ್ ನೋಡಿ ಕರ್ಸರ್ ಅಬ್ಸರ್ವ್ ಮಾಡಬೇಕು. ಆ ವಿಡ್ತನ್ನು ಕ್ಲಿಕ್ ಮಾಡಬೇಕು. ನಮಗೆ ಯಾವ ಸೈಜಿನ ವಿಡ್ತ್ ಬೇಕು. ನಮಗೆ ದಪ್ಪವಾದ ಬೇಕಾಗಿತ್ತಂದರೆ ಈ ರೀತಿ 3pt ನೋಡಿ, ಅದು 3 ಪಾಯಿಂಟ್ಸ್ ಎಲ್ಲ ಬೇರೆ ಇದೆ. 1/4.2, 1/2.2, 3/4 ಇದು ಬೇರೆ ಬೇರೆ ಇದೆ. ನಾನು 3 ಪಾಯಿಂಟ್ಸನ್ನು ಇಟ್ಕೊಂಡು ಕ್ಲಿಕ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಆ ಒಂದು ಇನ್ಕ್ರೀಸ್ ಆಗುತ್ತೆ, ಆ ಬಾರ್ಡರ್ನಲ್ಲಿ ಒಂದಿಷ್ಟು ಇನ್ಕ್ರೀಸ್ ಆಗ್ತದೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಏನಂದರೆ ಇಲ್ಲಿ ಸಾರ್ಟ್ ಅಂತ ಇದೆ, ಅರೇಂಜ್ ದ ಸೆಲೆಕ್ಷನ್ ಇನ್ ಆಲ್ಫಾಬೆಟಿಕಲ್ ಆರ್ ನ್ಯೂಮರಿಕಲ್ ಆರ್ಡರ್ ಅಂತ ಇದೆ. ಈಗ ನಾನು ಒಂದಿಷ್ಟು ಸೆಲೆಕ್ಟ್ ಮಾಡ್ತೀನಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಇಷ್ಟು ಸೆಲೆಕ್ಟ್ ಮಾಡಿ ಇಲ್ಲಿ A to Z ಇದೆ. ಸೊ A to Z ನೋಡಿ ಯಾವ ರೀತಿ ಇದೆ, ಸಾರ್ಟ್ ಬೈ ಪ್ಯಾರಾಗ್ರಾಫ್ ಇದೆ, ಟೈಪ್ ಟೆಕ್ಸ್ಟ್ ಇದೆ, ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಅಂತ ಇದೆ. ಅಸೆಂಡಿಂಗ್ ಅಂತ ಇದೆ. ಇದು ನಾನು ಡಿಸೆಂಡಿಂಗ್ ಅಂತ ತೆಗೆದುಕೊಳ್ತೀನಿ. ಡಿಸೆಂಡಿಂಗ್ ಅಂತ ತೆಗೆದುಕೊಂಡು ನಾವೇನು ಮಾಡ್ಬೋದು, ಈ ರೀತಿ ನಾವೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಇದಕ್ಕೆ ನಿಮಗೆ ಬೇರೆ ಒಂದು ಅಸೆಂಡಿಂಗೇ ಇರಲಿ. ಆಮೇಲೆ ಬೇರೆ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಟ್ರೈವನ್ನು ಮಾಡ್ತೀನಿ. ಸೊ ಇಲ್ಲಿ ಶಿಕ್ಷಕರು ಬಳಸುವ ಅಂತ ಒಂದು ಲೈನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ವಿಶೇಷವಾಗಿ ಎಕ್ಸೆಲ್ನಲ್ಲಿ ಭಾಳ ಯೂಸ್ ಆಗ್ತದೆ. ಇದು ಭಾಳಷ್ಟು ಯೂಸ್ ಆಗುತ್ತೆ ನೋಡಿ. ಸೊ ಈ ರೀತಿ ನೀವೇನು ಮಾಡಬೇಕು, ಪ್ರತಿಯೊಂದನ್ನು ಅಸೆಂಡಿಂಗ್ ಒಂದು ಸಲ, ಡಿಸೆಂಡಿಂಗ್ ಒಂದು ಸಲ ನೋಡಬೇಕು. ಆಮೇಲೆ ಅದನ್ನು ಡಿಫ್ರೆನ್ಸ್ ನೋಡಬೇಕು. ಅದರ್ವೈಸ್ ಈ ರೀತಿ ಕ್ಲಿಕ್ ಮಾಡಿ ಇಲ್ಲಿ ಪ್ಯಾರಾಗ್ರಾಫ್ ಅಂತ ಇದೆ, ಅಥವಾ ಇಲ್ಲಿ ನಾನು ಮಾಡ್ತೀನಿ ಹೆಡ್ಡಿಂಗ್ ಅಂತ ತೆಗೆದುಕೊಂಡು ನಾನು ಏನು ಮಾಡ್ತೀನಿ, ಓಕೆ ಅಂತ ಮಾಡ್ತೀನಿ. ಸೊ ಅವಾಗ ಅಸೆಂಡಿಂಗ್ ಅಂದರೆ ಅದೇನಾಗುತ್ತೆ, ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆರ್ಡ್ರ್ನಲ್ಲಿ ಇದು ಬರ್ತದೆ ಇದು. ಓಕೆ, ಆಮೇಲೆ ಇಷ್ಟೊಂದು ಈ ಒಂದು ಪ್ಯಾರಾಗ್ರಾಫ್ ಸೆಕ್ಷನ್ಸ್ನಲ್ಲಿ ಬರ್ತಾ ಇದೆ. ಪ್ರತಿಯೊಂದನ್ನು ನೀವು ಮಾಡ್ತಾ ಹೋದರೆ ಆಗುತ್ತೆ. ಇದು ಥಿಯರಿ ರೀತಿಯಲ್ಲಿ ಕ್ಲಾಸನ್ನು ಕೇಳ್ತಾ ಹೋದರೆ ಆಗೋದಿಲ್ಲ. ಸೊ ಈ ರೀತಿ ಟೆಕ್ಸ್ಟ್ ಮಾಡಿದ್ದೀನಿ. ಕೆಲವೊಂದು ನಂಬರನ್ನು ಕೂಡ ನೀವು ಟೈಪ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಮುಂದುವರೆದ ಭಾಗವಾಗಿ ಇಲ್ಲಿ ಒಂದು ಫಾಂಟನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ, ಎರಡನೇದು ಪ್ಯಾರಾಗ್ರಾಫ್ ಮಾಡಿದ್ವಿ, ಮೂರನೇದು ಸ್ಟೈಲು. ಸೊ ಸ್ಟೈಲ್ಸ್ ಅಂದರೆ ಏನು ಸರ್, ನಾನು ಸೆಲೆಕ್ಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಈ ಒಂದು ಹೆಡ್ಡಿಂಗನ್ನು ಸೆಲೆಕ್ಟ್ ಮಾಡಿರ್ತೀನಿ. ಈ ಹೆಡ್ಡಿಂಗನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಏನಿದೆ, ನಾರ್ಮಲ್ ಇದೆ. ಇದು ನೋ ಸ್ಪೇಸಿಂಗ್ ಅಂತ. ನೋ ಸ್ಪೇಸ್ ಅಂದರೆ ಆ ಶಬ್ದಗಳ ಮಧ್ಯದಲ್ಲಿ ಸ್ಪೇಸೇ ಇರೋದಿಲ್ಲ, ಲೈನ್ಗಳ ಮಧ್ಯದಲ್ಲಿ ಕೂಡ ಸ್ಪೇಸ್ ಇರೋದಿಲ್ಲ. ಇದು ನಾರ್ಮಲ್ಲು, ಇದು ಸ್ಪೇಸು, ನೋ ಸ್ಪೇಸು. ಇದು ಹೆಡ್ಡಿಂಗ್ 1. ಹೆಡ್ಡಿಂಗ್ 1 ಅಂದಾಗ ಒಂದಿಷ್ಟು ಫಾಂಟ್ ಚೇಂಜ್ ಆಗುತ್ತೆ, ಬೋಲ್ಡ್ ಆಗುತ್ತೆ. ಇದು ಹೆಡ್ಡಿಂಗ್ 2 ಇದೆ ಇದು. ಆಮೇಲೆ ಇಲ್ಲಿ ನೋಡಿ, ಇದು ಟೈಟಲ್ ಅಂತ ಬಂದಾಗ ಈ ರೀತಿ ಬರುತ್ತೆ. ಹೆಡ್ಡಿಂಗ್ ಬೇರೆ, ಟೈಟಲ್ ಇದು ಕಂಪ್ಲೀಟ್ ಟೈಟಲ್ಲು. ಆಮೇಲೆ ಸರ್ ಇಷ್ಟೇ ಕೇವಲ 4 ಆಪ್ಷನ್ಸ್ ಇದೆಯಾ ಅಂದರೆ ಇಲ್ಲ, ಪಕ್ಕದಲ್ಲಿ ಯಾರೋ ಮಾರ್ಕ್ ಇದೆ ನೋಡಿ ಮಿಡ್ಲ್ ಕಡೆ. ಆ ಯಾರೋ ಮಾರ್ಕನ್ನು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೆ ಆಪ್ಷನ್ಸ್ ಬರುತ್ತೆ ನೋಡಿ. ಸಬ್ ಟೈಟಲ್ ಎಂಫಸಿಸ್ ಇದೆ, ಎಂಫಸಿಸ್ ಬರುತ್ತೆ, ಇಂಟೆನ್ಸ್ ಎಂಫಸಿಸ್, ಸ್ಟ್ರಾಂಗ್ ಅಂದರೆ ಈ ರೀತಿ. ಮತ್ತು ನೀವು ಮಾಡ್ತಾ ಹೋದಾಗ ನಮಗೆ ನೋಡಿ ಇಂಟೆನ್ಸ್ ಕೋಟ್ ಇದೆ. ಈ ರೀತಿ ಕೋಟ್ ಅಂದಾಗ ಮೇಲೆ ಕೆಳಗಡೆ ಒಂದಿಷ್ಟು ಲೈನ್ ಬರ್ತದೆ. ಸಬ್ ಟೈಟಲ್ ರೆಫರೆನ್ಸು, ಇಂಟೆನ್ಸ್ ರೆಫರೆನ್ಸ್, ಬುಕ್ ಟೈಟಲ್ ಯಾವ ರೀತಿ ಇರಬೇಕು. ನೀವು ಈ ರೀತಿ ನೀವೇನು ಮಾಡಬೇಕು ಅಂದರೆ ಬೇರೆ ಬೇರೆ ಏನು ಮಾಡ್ಬೋದು ಅಂದರೆ ಆಪ್ಷನ್ಸ್ಗಳನ್ನು ಬಳಸಿಕೊಂಡು ನೀವೇನು ಮಾಡ್ಬೋದು, ಇವುಗಳನ್ನು ಸ್ಟೈಲ್ಸನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ. ಸೊ ಸ್ಟೈಲ್ಸ್ನಲ್ಲಿ ಎಷ್ಟು ಪ್ರಕಾರ ಇದೆ ನೋಟ್ ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಹಿಡಿದು ನಾರ್ಮಲ್, ನೋ ಸ್ಪೇಸಿಂಗ್, ಹೆಡ್ಡಿಂಗ್ 2, ಟೈಟಲ್, ಸಬ್ ಟೈಟಲ್, ಆಮೇಲೆ ಎಂಫಸಿಸ್. ಸೊ ಇವುಗಳನ್ನೆಲ್ಲ ನೀವು ನೋಟನ್ನು ಮಾಡ್ಕೋಬೇಕು. ದಿಸ್ ಇಸ್ ಸ್ಟೈಲ್. ಸೊ ಇದಾದಮೇಲೆ ಈಗ ನಮಗೆ ಈ ಒಂದು MS ವರ್ಡ್ನ ಹೋಮ್ನಲ್ಲಿ ನೆಕ್ಸ್ಟ್ ಬರುವಂಥ ಸೆಕ್ಷನ್ ಯಾವುದು ಅಂದರೆ ಎಡಿಟಿಂಗ್ ಅಂತ. ಸೊ ಎಡಿಟಿಂಗ್ ಅಂತ ಬಂದಾಗ ಭಾಳ ಯೂಸ್ಫುಲ್ ಆಗಿರುವಂಥ ಒಂದು ಆಪ್ಷನ್ಸ್ ಇದೆ, ಭಾಳ ಯೂಸ್ ಆಗುತ್ತೆ. ಸೊ ಎಡಿಟಿಂಗ್ನಲ್ಲಿ ನಮ್ಗೆ ಏನು ಬರುತ್ತೆ ಅಂದರೆ ಫೈಂಡ್ ಇದೆ, ರೀಪ್ಲೇಸ್ ಇದೆ, ಸೆಲೆಕ್ಟ್ ಇದೆ. ಸೊ ಫೈಂಡ್ ಅಂದರೆ ಏನು, ಫೈಂಡ್ ಅಂದರೆ ಅಲ್ಲಿ ಹುಡುಕುವುದು, ಕಂಡು ಹಿಡಿಯುವುದು ಅಂತ ಅರ್ಥ. ಈಗಾಗಲೇ ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ರಿ, ಟೋಟಲಿ 12 ಪೇಜಸ್ಸಿನ ಒಂದು MS ವರ್ಡ್ ಇದೆ. ಇದರಲ್ಲಿ ನನಗೆ ಏನು ಬೇಕಾಗಿದೆ ಅಂದರೆ ಇಂಡಸ್ಟ್ರಿ ಎಂಬ ಶಬ್ದಗಳು ಫೈಂಡ್ ಮಾಡಬೇಕಾಗಿದೆ. ಎಲ್ಲೆಲ್ಲಿ 12 ಪೇಜ್ನಲ್ಲಿ ಎಲ್ಲಿ ಇಂಡಸ್ಟ್ರಿ ಎಂಬ ಶಬ್ದ ಬಂದಿದೆ ಅದನ್ನು ಮಾತ್ರ ನಾನು ನೋಡಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಫೈಂಡ್ ಎಂಬ ಆಪ್ಷನ್ ಏನಿದೆ, ಈ ಒಂದು ಫೈಂಡ್ ಎಂಬ ಆಪ್ಷನ್ಸನ್ನು ನಾವೇನು ಮಾಡಬೇಕು, ಇಲ್ಲಿ ನಾವು ಕ್ಲಿಕ್ಕನ್ನು ಮಾಡಬೇಕು. ಸೊ ಫೈಂಡ್ ಎಂಬ ಆಪ್ಷನ್ ಕ್ಲಿಕ್ ಮಾಡಿದ ಕೂಡಲೇ ಈ ಸೈಡ್ ಲೆಫ್ಟ್ ಸೈಡ್ ಒಂದು ನ್ಯಾವಿಗೇಷನ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಮಗೆ ಯಾವ ಶಬ್ದವನ್ನು ಫೈಂಡ್ ಮಾಡಬೇಕಾಗಿದೆ ಅದನ್ನು ಟೈಪ್ ಮಾಡಿ. ನಾನೇನು ಮಾಡಿರ್ತೀನಿ ಇಲ್ಲಿ ಅಂದರೆ ಇಲ್ಲಿ ಇಂಡಸ್ಟ್ರಿ ಅಂತ ಮಾಡ್ತೀನಿ, ಇಂಡಸ್ಟ್ರಿ. ಸೊ ಇಂಡಸ್ಟ್ರಿ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಂಡಸ್ಟ್ರಿ ಅಂತ ನಾನು ಟೈಪ್ ಮಾಡಿದ ಕೂಡಲೇ ನನಗೇನೇನು ಬರ್ತಾಯಿದೆ ನೋಡಿ. ನಾನು ಇದನ್ನು ಸ್ವಲ್ಪ ಮಿನಿಮೈಸ್ ಮಾಡ್ತೀನಿ ನಿಮಗೆ. ಎಸ್, ಇಂಡಸ್ಟ್ರಿ ಎಲ್ಲೆಲ್ಲಿ ಬಂದಿದೆ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಯೆಲ್ಲೋ ಕಲರ್ನಲ್ಲಿ ಹೈಲೈಟ್ ಆಗಿದೆ. ಸೊ ಅಲ್ಲೊಂದು ಇಂಡಸ್ಟ್ರಿ ಬಂತು. ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ, ನೋಡೋಣ ಎಲ್ಲೆಲ್ಲಿ ಇಂಡಸ್ಟ್ರಿ ಎಂಬ ಒಂದು ವರ್ಡ್ ಬಂದಿದೆ ಅಂತ ನೋಡಿ. ಇಲ್ಲಿ ಬಂದಿದೆ ನೋಡಿ ಪೇಜ್ ನಂಬರ್ನಲ್ಲಿ, ಅಲ್ಲಿ ಬಂದಿದೆ ಇಂಡಸ್ಟ್ರಿ. ಸೊ ಎಲ್ಲೆಲ್ಲಿ ಇಂಡಸ್ಟ್ರಿ ಶಬ್ದ ಬಂದಿದೆ ಅಲ್ಲಿ ನಮಗೇನಾಗುತ್ತೆ, ಅದು ಹೈಲೈಟ್ ಆಗುತ್ತೆ. ಹಾಗೂ ಎಷ್ಟು ಸಲ ಬಂದಿದೆ, 2 ರಿಸಲ್ಟ್ಸ್, ಇಂಡಸ್ಟ್ರಿ ಶಬ್ದವನ್ನು ಈ 12 ಪೇಜ್ನಲ್ಲಿ 2 ಸಲ ಬಳಸಿದ್ದೀರಿ ಅಂತ. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಂಬ ಶಬ್ದ ಎಷ್ಟು ಸಲ ಬಂದಿದೆ.
ಇಲ್ಲಿ ನಾನು ನೆವಿಗೇಷನ್ ಬಾಕ್ಸ್ನಲ್ಲಿ ನಾನು ಇನ್ಫಾರ್ಮೇಷನ್ ಎಂಬುದನ್ನು ಮಾತ್ರ ಟೈಪ್ ಮಾಡ್ತೀನಿ, ಇನ್ಫಾರ್ಮೇಷನ್. ಸೊ ಈಗ ಏನಾಗುತ್ತೆ, ಸರ್ಚ್ ಮಾಡಿದಾಗ ನೋಡಿ 4 ರಿಸಲ್ಟ್ಸ್, 4 ಕಡೆ ಇನ್ಫಾರ್ಮೇಷನ್ ಎಂಬ ಶಬ್ದ ಬಂದಿದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಯೆಲ್ಲೋ ಸೈಡ್ ಹೈಲೈಟ್ ಆಯಿತು. ಆಮೇಲೆ ನೋಡಿ ಎಲ್ಲ ನಾವು ಸ್ಕ್ರೋಲ್ ಮಾಡ್ತಾ ಬಂದಾಗ ಎಲ್ಲೆಲ್ಲಿ ಬಂದಿದೆ ಅಲ್ಲೆಲ್ಲಿ ಏನಾಗುತ್ತೆ ಫೈಂಡ್. ಸೊ ಈ ರೀತಿ ನೀವು ಸಾಕಷ್ಟು ಈ ರೀತಿ ಟೈಪ್ ಮಾಡಿದಾಗ ಒಂದೊಂದು ಶಬ್ದವನ್ನು ನೀವು ಫೈಂಡ್ ಮಾಡಬೇಕಾಗಿರುತ್ತೆ. ಸರ್ ಯಾಕೆ ಫೈಂಡ್ ಮಾಡಬೇಕು, ಅವಶ್ಯಕತೆ ಏನಿದೆ ಅಂದರೆ, ಈಗ ನಾನು ಇನ್ಫಾರ್ಮೇಷನ್ ಅಂತ ಇದೆ, ಇಲ್ಲಿ ಇನ್ಫಾರ್ಮೇಷನ್ INFORMATION ಬದಲಿ IO ಬದಲಿ IAN ಮಾಡಿರ್ಬೋದು. ಒಂದು ಕಡೆ ನಾನು ಅಬ್ಸರ್ವ್ ಮಾಡಿರ್ತೀನಿ ಎ ಬಂದಿದೆ ಅಂತ. ಸೊ ಅವಾಗ ನಾನು ಏನು ಮಾಡ್ತೀನಿ, ಇನ್ಫಾರ್ಮೇಷನ್ ತಪ್ಪಾಗಿ ಏನು ಟೈಪ್ ಮಾಡಿದ್ದೀನಿ ಅದನ್ನು ನೆವಿಗೇಷನಲ್ಲಿ ಹಾಕಿ ಸರ್ಚ್ ಮಾಡಿದರೆ ಎಲ್ಲೆಲ್ಲಿ ಅದು ವರ್ಡ್ ಬಂದಿದೆ ನಮಗೆ ಹೈಲೈಟ್ ಆಗ್ತದೆ. ಸೊ ಅಲ್ಲಿ ನಾವು ಅದನ್ನು ಸರಿಪಡಿಸುವಂಥದ್ದು ಇದೆ, ಸರಿಪಡಿಸ್ಬೋದು. ಎಸ್. ಈಗ ನೆಕ್ಸ್ಟ್ ಏನಿದೆ ಅಂದರೆ, ಎರಡನೇದು ಬರುತ್ತೆ ಆಪ್ಷನ್ಸು, ರೀಪ್ಲೇಸ್ ಅಂತ. ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಯೂಸ್ಫುಲ್ ಆಗಿದೆ. ಸೊ ರೀಪ್ಲೇಸ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಈ ರೀತಿ ಮತ್ತೊಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಬಾಕ್ಸ್ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಬಾಕ್ಸು ಓಪನ್ ಆಗ್ತದೆ. ರೀಪ್ಲೇಸ್ ಅಂದರೆ ಏನು, ಈ ಒಂದು 12 ಪೇಜಸ್ MS ವರ್ಡ್ನಲ್ಲಿ ನಮಗೆ ಇನ್ಫಾರ್ಮೇಷನ್ ಅಂತ ಒಂದು ವರ್ಡ್ ಇದೆ. ಸೊ ಆ ಇನ್ಫಾರ್ಮೇಷನ್ ಬದಲಾಗಿ ನಾನು ಬೇರೆ ಶಬ್ದವನ್ನು ಬಳಸಬೇಕಾಗಿದೆ. ಈಗಾಗಲೇ ನೋಡಿದ್ವಿ ಇನ್ಫಾರ್ಮೇಷನ್ 4 ಸಲ ಬಂದಿತ್ತು, 4 ಸಲ. ಆ ಇನ್ಫಾರ್ಮೇಷನ್ ಬದಲಾಗಿ ನಾನು ಏನು ಮಾಡ್ತೀನಿ ಅಂದರೆ ಬೇರೆ ಶಬ್ದ, ಏನು ಶಬ್ದ ಮಾಡ್ಬೋದು, ಇನ್ಫಾರ್ಮೇಷನ್ ಬದಲಿ ಅದರ್ವೈಸ್ ನೋಟಿಸ್ ಅಂತ ಮಾಡಬೇಕಾಗಿದೆ. ನೋಟಿಸ್, ಇನ್ಫಾರ್ಮೇಷನನ್ನು ಚೇಂಜ್ ಮಾಡಿ ನೋಟಿಸ್. ಸೊ ಆಗ ನಾನು ಎಲ್ಲ ಪೇಜ್ಗಳನ್ನ ಹುಡ್ಕೊಂಡು ಎಲ್ಲಿ ಇನ್ಫಾರ್ಮೇಷನ್ ಇದೆ ಅದನ್ನು ರೀಟೈಪ್ ಮಾಡೋದಿಲ್ಲ. ಜಸ್ಟ್ ನಾನು ಏನು ಮಾಡ್ತೀನಿ, ಫೈಂಡ್ ವಾಟ್ ಇನ್ಫಾರ್ಮೇಷನ್, ರೀಪ್ಲೇಸ್ ವಿತ್ ಆ ಶಬ್ದವನ್ನು ಯಾವ ಶಬ್ದದಿಂದ ನೀವು ಚೇಂಜ್ ಮಾಡಬೇಕಾಗಿದೆ, ನೋಟಿಸ್, NOTICE, ನೋಟಿಸ್ ಅಂತ ಮಾಡಿದೆ. ಇರೋ ಒಂದು ಶಬ್ದ ಇನ್ಫಾರ್ಮೇಷನ್, ಏನು ಚೇಂಜ್ ಮಾಡಬೇಕಾಗಿದೆ, ನೋಟಿಸು. ಇಷ್ಟು ಮಾಡಿ ರೀಪ್ಲೇಸ್ ಆಲ್ ಅಂತ ಮಾಡ್ತೀನಿ. ಸೊ ಇದಕ್ಕಿಂತ ಮುಂಚೆ ತಾವಿಲ್ಲಿ ಗಮನಿಸಬೇಕು, ಇಲ್ಲಿ ಇನ್ಫಾರ್ಮೇಷನ್ ಎಂಬ ಶಬ್ದ ಟೈಟಲ್ನಲ್ಲೇ ಬಂದಿದೆ, ಟೈಟಲ್ನಲ್ಲಿದೆ ನೋಡಿ. ಈಗ ನಾನು ರೀಪ್ಲೇಸ್ ಆಲ್ ಅಂತ ಬಂದಾಗ ಅದೇನು NSQF ಕ್ಲಾಸ್ 9th ಇನ್ಫಾರ್ಮೇಷನ್ ಅಂತ ಇದೆ ಅದು ಹೋಗಿ ಅಲ್ಲಿ ನೋಟಿಸ್ ಅಂತ ಆಟೋಮೆಟಿಕ್ ಆಗಬೇಕು. ರೀಪ್ಲೇಸ್ ಆಲ್ ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಕ್ಲಾಸ್ 9th ನೋಟಿಸ್ ಟೆಕ್ನಾಲಜಿ ಆಯಿತು. ಇನ್ಫಾರ್ಮೇಷನ್ ಬದಲು ನಾನು ನೋಟಿಸ್ ಅಂತ ಮಾಡಿದ್ದೆ. ಸೊ ಅದೇನಾಯ್ತು, ಈಗ ಇನ್ಫಾರ್ಮೇಷನ್ ಎಲ್ಲೆಲ್ಲಿ ಇನ್ಫಾರ್ಮೇಷನ್ ಅಂತ ಶಬ್ದ ಬಳಸಿದ್ದೀವಿ ನಾವು MS ವರ್ಡ್ನಲ್ಲಿ, ಆ ಎಲ್ಲ ಶಬ್ದಗಳನ್ನು ಅದು ಏನು ಮಾಡ್ತು, ನೋಟಿಸ್ ಅಂತ ಬದಲಾವಣೆ ಮಾಡ್ತು. ಸೊ ಇದು ಈ ರೀತಿ ಅಂದರೆ ಸರ್ ಇದು ಯಾಕೆ ಯೂಸ್ ಆಗುತ್ತೆ, ಯಾಕೆ ಬೇಕಿದೆಯಲ್ಲ ಅಂತ ಒಂದು ಬರ್ಬೋದು. ಇದು ಯಾಕೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಾನು ಹೇಳ್ತೀನಿ. ಒಂದು ಸ್ಟೋರಿಯನ್ನು ಬರೆದಿರ್ತೀವಿ, ಆ ಸ್ಟೋರಿಯಲ್ಲಿ ಆ ಸ್ಟೋರಿಯಲ್ಲಿರುವಂಥ ನಾಯಕನ ಹೆಸರು ಅಥವಾ ಹೀರೋ ಹೆಸರು ಅಲ್ಲಿ ನೈತಿಕ್ ಅಂತ ಇರ್ತದೆ. ಸೊ ಆಗ ನೀವು ಎಲ್ಲ ಸ್ಟೋರಿ ಬರೆದ ಮೇಲೆ ಆ ನಾಯಕನ ಹೆಸರು ನೈತಿಕ್ ಬೇಡ, ಅದು ನೈತಿಕನ ಬದಲಾಗಿ ನಾನು ಮತ್ತೊಬ್ಬ ಮಹೇಶ್ ಅಂತ ನಾನು ಚೇಂಜ್ ಮಾಡಬೇಕಾಗಿದೆ. ಸೊ ಈಗಾಗಲೇ ನೀವು 100 ಪೇಜ್ಗಳನ್ನು ಟೈಪ್ ಮಾಡಿರ್ತೀರಿ, ಎಲ್ಲೆಲ್ಲಿ ನೈತಿಕ್ ಅಂತ ಬಳಸಿದ್ದೀರಿ ಅದು ನಿಮಗೆ ಕೌಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಆವಾಗ ನೀವು ರೀಪ್ಲೇಸ್ ಎಂಬ ಆಪ್ಷನ್ಸನ್ನು ಬಳಸಿಕೊಂಡು ಫೈಂಡ್ ವಾಟ್ ನೈತಿಕ್, ರೀಪ್ಲೇಸ್ ಏನು ಮಾಡಬೇಕು, ಮಹೇಶ್ ಅಂತ ಮಾಡಿ ರೀಪ್ಲೇಸ್ ಆಲ್ ಅಂತ ಮಾಡಿದರೆ ನಿಮ್ಮ 1000 ಪೇಜಸ್ಗಳಿರಲಿ ಎಲ್ಲೆಲ್ಲಿ ನೈತಿಕ್ ಇದೆ ಅದು ಮಹೇಶ್ ಆಗಿ ಕನ್ವರ್ಟ್ ಆಗ್ತದೆ, ಅದು ಚೇಂಜ್ ಆಗುತ್ತೆ ಅದು. ಸೊ ಇದು ಕೂಡ ಇದು ಎಡಿಟಿಂಗ್ನಲ್ಲಿ ಅಂದರೆ ಎಲ್ಲ ಟೈಪ್ ಆದಮೇಲೆ ಎಡಿಟ್ ಮಾಡುವಾಗ ಇದು ಭಾಳ ಉಪಯೋಗ ಆಗುವಂಥದ್ದು. ಇದು ಕೆಳಗಡೆ ಸೆಲೆಕ್ಟ್ ಅಂತ ಇದೆ. ಸೆಲೆಕ್ಟ್ ಅಂತ ಬಂದಾಗ ನಿಮ್ಮ MS ವರ್ಡ್ನಲ್ಲಿರುವಂಥ ಎಲ್ಲ ಲೈನ್ಸು ಟೆಕ್ಸ್ಟ್ಗಳನ್ನು ಸೆಲೆಕ್ಟ್ ಮಾಡಬೇಕಾದಾಗ ಸೆಲೆಕ್ಟ್ ಆಲ್ ಅಂದರೆ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಎಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಸೆಲೆಕ್ಟ್ ಆಲ್ ಬಳಸುವಾಗ ಈ ರೀತಿ ಆಪ್ಷನ್ ಇದೆ. ಈಗಾಗಲೇ ನಾನು ಶಾರ್ಟ್ಕಟ್ ಕೀಗನ್ನು ಹೇಳಿದ್ದೆ, ನಿಮಗೆ ಸೆಲೆಕ್ಟ್ ಮಾಡಬೇಕಾದ್ರೆ Ctrl+A, ಕ್ಲಾಸ್ 2ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಲಿಕ್ಕೆ ನಾನು 2 ರಿಂದ 3 ಬೇರೆ ಬೇರೆ ರೀತಿಯ ವೇಸ್ಗಳನ್ನು ಕೂಡ ಹೇಳಿದ್ದೀನಿ, ಶಾರ್ಟ್ಕಟ್ ಕೀಸ್ ಹೇಳಿದ್ದೀನಿ. ಸೊ ಅದನ್ನು ನೋಡಿ ನೀವು. Ctrl+U ಯೂಸ್ ಮಾಡ್ತೀವಿ, ಶಿಫ್ಟ್ ಮತ್ತು ಆ್ಯರೋ ಕೀಸ್ ಯೂಸ್ ಮಾಡ್ತಿರ್ತೀವಿ. ಸೊ ಈ ರೀತಿ ನಾವು ನಾವು ಮಾಡ್ತೇವೆ. ಸೊ ಇದಾದಮೇಲೆ ಈಗ ಇತ್ತೀಚೆಗೆ ಈ ಒಂದು MS ವರ್ಡ್ಸ್ನಲ್ಲಿ ಆ್ಯಡ್-ಆನ್ಸ್ ಅಂತ ಇದೆ. ಕೆಲವೊಂದು ನಿಮ್ಮ ಸಿಸ್ಟಮ್ನಲ್ಲಿ ಇವೆಲ್ಲ ಕೆಲವೊಂದು ಬರಲಿಕ್ಕಿಲ್ಲ. ಸೊ ಅಪ್ಡೇಟೆಡ್ ವರ್ಷನ್ ಇದೆ. ಆ್ಯಡ್-ಆನ್ಸ್ ಅಂತ ಬಂದಾಗ ಈ ಒಂದು ನಿಮ್ಮ MS ವರ್ಡಿಗೆ ನಾವು ಬೇರೆ ಬೇರೆ ಒಂದಿಷ್ಟು ವೆಬ್ಸೈಟ್ ಸಾಫ್ಟ್ವೇರ್ಗಳನ್ನು ಕನೆಕ್ಟ್ ಮಾಡ್ಬೋದು. ಸೊ ಯಾವುದು, GPT ಫಾರ್ ಎಕ್ಸೆಲ್ ವರ್ಡ್, GPT ಅಂದರೆ ಚಾಟ್ GPT. ಸೊ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ನಮಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಪಕ್ಕದಲ್ಲೇ ಆ್ಯಡ್-ಆನ್ಸ್ ಇದೆ. ಆಮೇಲೆ ಇಲ್ಲಿ ನೋಡಿ DPI ಫಾರ್ ವರ್ಡ್ ಇದೆ, ಮೆಂಡ್ಲಿ ಸಿಟಿ, ಮ್ಯಾಥ್ ಟೈಪು, ಆಟೋಪೈಲೈಟು. ಸೊ ಭಾಳಷ್ಟು ಆ್ಯಡ್-ಆನ್ಸ್ಗಳನ್ನು ಇವುಗಳನ್ನು ಕ್ಲಿಕ್ ಮಾಡಿ QR ಫಾರ್ ಆಫೀಸ್ ಇವುಗಳನ್ನು ಕ್ಲಿಕ್ ಮಾಡಿ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ಸೊ ಈ ವೆಬ್ಸೈಟ್ಗಳ ಈ ಒಂದು ಸಾಫ್ಟ್ವೇರ್ಗಳ ಸರ್ವಿಸಸನ್ನು ನಾವು ಇನ್ಸ್ಟಂಟಾಗಿ ಪಕ್ಕದಲ್ಲೇ ಪಡೆದುಕೊಂಡು ಆ ಮಾಹಿತಿಯನ್ನು ಇಲ್ಲಿ ಹಾಕ್ಕೊಳ್ಳೋಕ್ಕೆ ಬರ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, MS ವರ್ಡ್ ಇಸ್ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಇದೆ. ಡಿಜಿಟಲ್ ಡಾಕ್ಯುಮೆಂಟೇಷನ್ ನಾಟ್ ಓನ್ಲಿ ಫಾರ್ ಯುವರ್ ಸಿಲೆಬಸ್, ನಾಟ್ ಓನ್ಲಿ ಫಾರ್ ಯುವರ್ ಎಕ್ಸಾಮ್, ಇಟ್ ಈಸ್ ಫಾರ್ ಯುವರ್ ಲೈಫ್.
ಸೊ MS ವರ್ಡ್, PPT, ಪ್ರೆಸೆಂಟೇಷನ್ನು ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಯಾರು ಒಂದು ಮಾಸ್ಟರಿಯನ್ನು ಪಡೆದುಕೊಳ್ತೀರಿ, ನೀವು ಖಂಡಿತವಾಗಿ ಕೂಡ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಒಂದು ಸ್ವಾವಲಂಬಿಯಾಗಿ ವಿಷಯವನ್ನು ತೆಗೆದುಕೊಂಡು ಬದುಕಲಿಕ್ಕೆ ಕೂಡ ಆಗ್ತದೆ. ಈ ಮೂರು ವಿಷಯಗಳ ಮೇಲೆ ಅಂತ ಕೂಡ ನಾವು ಹೇಳೋಕ್ಕೆ ಸಾಧ್ಯ ಇದೆ ಇದು. ಸೊ ಅದಕ್ಕಾಗಿ ನಾನು ಈಗ MS ವರ್ಡ್ನಲ್ಲಿ ಈಗ 3ನೇ ಕ್ಲಾಸ್ ನಾವು ಮಾಡ್ತಾ ಇದ್ದೀವಿ. ಸೊ 3ನೇ ಕ್ಲಾಸ್ನಲ್ಲಿ ನಾನು ಕವರ್ ಮಾಡಿದ್ದು ಎರಡೇ, ಒಂದು ಲೇಔಟು ಮತ್ತೊಂದು ಹೋಮ್ ಕಂಪ್ಲೀಟ್ ಆಯ್ತು ಇವತ್ತು. ಸೊ ಮುಂದಿನ ತರಗತಿಗಳಲ್ಲಿ ಇನ್ನೂ ನಮಗೆ ಏನೇನು ಉಳಿದಿದೆ MS ವರ್ಡ್ನಲ್ಲಿ ಅಂದರೆ ಇನ್ಸರ್ಟ್ ಹೆಡ್ಡಿಂಗ್ ಉಳಿದಿದೆ, ಟ್ಯಾಬ್, ಡ್ರಾ, ಡಿಸೈನ್, ರೆಫರೆನ್ಸ್, ಮೇಲಿಂಗ್ಸ್, ರಿವ್ಯೂ, ವ್ಯೂ ಅಂತ ಹೆಲ್ಪ್ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇನ್ಸರ್ಟ್ ಟ್ಯಾಬನ್ನು ಯೂಸ್ ಮಾಡ್ತೀವಿ. ಸೊ ಇನ್ಸರ್ಟ್ ಟ್ಯಾಬ್ನಲ್ಲಿ ಏನೆಲ್ಲ ಆಪ್ಷನ್ಸ್ ಬಂದಿದೆ, ಸೊ ಇನ್ಸರ್ಟ್ ಟ್ಯಾಬ್ನಲ್ಲಿ ಬರುವಂಥ ಆಪ್ಷನ್ಸ್ ಏನು, ಯಾವ ರೀತಿ ಅದನ್ನು ಬಳಕೆ ಮಾಡ್ಕೊಳ್ಬೇಕು ಎಂದು ಇಟ್ಕೊಂಡು ಕ್ಲಾಸ್ ನಂಬರ್ 4 ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ದಟ್ ಈಸ್ ಯೂನಿಟ್ 3 ಡಿಜಿಟಲ್ ಡಾಕ್ಯುಮೆಂಟೇಷನ್. ಸೊ ಈ ಒಂದು ಕಂಟೆಂಟ್ಗಳು ನಿಮಗೆ ಯೂಸ್ ಆಗ್ತಾ ಇದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಒಂದು NSQF ಒಂದು ವಾರ್ಷಿಕ ಪರೀಕ್ಷೆ ಬರುತ್ತೆ, ಅದಕ್ಕೆ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಆಲ್ ದ ಬೆಸ್ಟನ್ನು ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.